ಹಲೋ ಕರ್ನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಟೊಯೋಟಾ ಶೋರೂಮಿಗೆ ಬಂದಿದ್ದೀನಿ. ಯಾಕಂತ ಕೇಳಿದ್ರೆ ಅವರ ಹೊಸ ವೆಹಿಕಲ್ ಬಂದಿದೆ, ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್ ಅಂತ. ಸೊ ಹೆಸರು ಸ್ವಲ್ಪ ಓದಾಯಿತು, ಬಟ್ ಸ್ಟಿಲ್ ಇದು ರೀಬ್ಯಾಡ್ಜ್ಡ್ ವರ್ಷನ್ ಆಫ್ ಮಾರುತಿ ಸುಜುಕಿ ಫ್ರಾಂಕ್ಸ್ ಅಂತ ಹೇಳ್ಬೋದು. ಚೇಂಜಸ್ ಮಾಡಿದಾರಂತೆ, ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಶೋರೂಮ್ ಒಳಗಡೆ ಹೋಗಿ ನೋಡೋಣ. ಕಮ್ ಆನ್, ಲೆಟ್ಸ್ ಗೋ. ಫೈನಲ್ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಹೊಸ ಟೊಯೋಟಾ ಅರ್ಬನ್ ಕ್ರೂಸರ್ ಟೈಸರ್. ಅದು ಅರ್ಬನ್ ಕ್ರೂಸರ್ ಹೈ ರೈಡರ್, ಇದು ಟೈಸರ್. ಹೆಸರಲ್ಲಿ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಈಗ ನಿಮಗೆ ಪ್ರೈಸ್ ಲಿಸ್ಟ್ ತೋರಿಸೋದಾದರೆ ಬೇಸಿಕ್ ವೇರಿಯಂಟ್ ಬಂದು 9,43,000 ಸ್ಟಾರ್ಟ್ ಆಗುತ್ತೆ. ಟಾಪ್ ಎಂಡ್ ಬಂದು 16 ಲ್ಯಾಕ್ಸ್. ಯಾಕೆಂದರೆ ಟಾಪ್ ಎಂಡಲ್ಲಿ ನಿಮಗೆ ಟರ್ಬೋ ಇಂಜಿನ್ ಸಿಗುತ್ತೆ. ಸೊ ಪರ್ಫಾರ್ಮೆನ್ಸು ಜಾಸ್ತಿ ಎಕ್ಸ್ಪೆನ್ಸಿವ್ನೂ ಆಗುತ್ತೆ. ಫ್ರಂಟಿಂದ ನೋಡೋಕ್ಕೆ ಫ್ರಾಂಕ್ಸ್ ಥರ ಕಾಣಿಸಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಬಂಪರ್ ಚೇಂಜ್ ಆಗಿದೆ, ಗ್ರಿಲ್ ಚೇಂಜ್ ಆಗಿದೆ. ಫಸ್ಟ್ ನಾನು ನೋಟಿಸ್ ಮಾಡಿದ್ದು DRLs ಆಫ್ ದ ಕಾರ್. ಫ್ರಾಂಕ್ಸಲ್ಲಿ ನಿಮಗೆ ಕ್ಯೂಬ್ಸ್ ಥರ ಸಿಗುತ್ತೆ. ಇದರಲ್ಲಿ ಕಂಪ್ಲೀಟ್ ಲೈನಿಂಗ್ ಇದೆ ಆ್ಯಂಡ್ ಕ್ರೋಮ್ ಎಲಿಮೆಂಟ್ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಫ್ರಂಟಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಗ್ರಿಲ್ ಜೊತೆಗೆ ಕ್ಯಾಮ್ರಾ ಇದೆ, ಯಾಕಂದರೆ 360 ಡಿಗ್ರಿ ಸರೌಂಡ್ ವ್ಯೂ ಇದೆ ಇದರಲ್ಲಿ. ಹೆಡ್ಲ್ಯಾಂಪ್ಸ್ ಬಂದು 3 ನಿಮಗೆ LED ಸಿಗುತ್ತೆ. ಇದೆರಡು ಲೋ ಬೀಮ್, ಇದೊಂದು ಹೈ ಬೀಮ್ ಆಗಿರುತ್ತೆ. ಫಾಗ್ ಲ್ಯಾಂಪ್ ಸಿಗಲ್ಲ, ಯಾಕಂದರೆ ಹೆಡ್ಲ್ಯಾಂಪೇ ಸ್ವಲ್ಪ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ಕೆಳಗಡೆ ಸಿಲ್ವರ್ ಫಿನಿಶ್ ಸ್ಕಿಟ್ ಪ್ಲೇಟ್ಸ್ ಇದೆ ಆ್ಯಂಡ್ ಟೊಯೋಟಾ ಲೋಗೋ ಸ್ವಲ್ಪ ದೊಡ್ಡದಾಯಿತು. ಸೊ ಫ್ರಂಟಿಂದ ನೋಡೋಕ್ಕೆ ಫ್ರಾಂಕ್ಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಯೂನಿಕ್ ಆಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೈಡ್ ಪ್ರೊಫೈಲಿಂದ ಅಂತ ಏನು ಮೇಜರ್ ಚೇಂಜಸ್ ಇಲ್ಲ. ಟೈರ್ ಸೈಜ್ ಅಂತ ಬಂದರೆ 195/60 R16 ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಡಿಸ್ಕ್, ರೇರಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿರ್ತಾರೆ. ಸಸ್ಪೆನ್ಷನ್ ಗ್ಯಾಪ್ ಓಕೆ, ಬಟ್ ಅಫಿಷಿಯಲ್ ಆಗಿ ಇನ್ನೂ ಟೆಸ್ಟ್ ಡ್ರೈವ್ ವೆಹಿಕಲ್ ಬಂದಿಲ್ಲ. ಸೊ ಬಂದಿದ ತಕ್ಷಣ ಸಸ್ಪೆನ್ಷನ್ ಯಾವ ಥರ ಇದೆ, ಇಂಜಿನ್ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅನ್ನೋದನ್ನ ಟೆಸ್ಟ್ ಮಾಡಿ ಹೇಳ್ತೀನಿ. ಈ ಕಾರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ವೀಲ್ ಬೇಸ್ ಚೆನ್ನಾಗಿದೆ. 2.5 ಮೀಟರ್ಸ್ ಇದೆ. ಅಂದರೆ ಫ್ರಂಟ್ ವೀಲ್ ಮತ್ತು ರೇರ್ ವೀಲ್ ಮಧ್ಯೆ ಗ್ಯಾಪ್ ಏನಿರುತ್ತೆ ಅದನ್ನು ವೀಲ್ ಬೇಸ್ ಅಂತ ಕರೀತಾರೆ. ಸೊ ಇದೇನಾದ್ರು ಜಾಸ್ತಿ ಆದರೆ ಒಳಗಡೆ ಕೂರೋರಿಗೆ ಕಂಫರ್ಟು ಅಷ್ಟೇ ಚೆನ್ನಾಗಿರುತ್ತೆ. ವೀಲ್ ಬೇಸ್ ಕಮ್ಮಿ ಅಂದರೆ ಕಂಫರ್ಟ್ ಕಮ್ಮಿ ಇರುತ್ತೆ. ಆ್ಯಂಡ್ ತುಂಬ ಜನರಿಗೆ ಈ ಕಾರ್ ನೋಡಿದ ತಕ್ಷಣ ಫಸ್ಟ್ ಲುಕ್ಕಲ್ಲಿ ಇಷ್ಟ ಆಗೋದು ರೇರ್ ಪ್ರೊಫೈಲ್. ಇದು ಕೂಪೆ ಡಿಸೈನಲ್ಲಿದೆ, ನನಗೂ ಆ್ಯಕ್ಚುಲಿ ಇಷ್ಟ ಆಯಿತು. ಆ್ಯಂಡ್ ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಈ ಎಲಿಮೆಂಟ್ ಏನಿದೆ ಇದು ಫ್ರಾಂಕ್ಸಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ, ಬಟ್ ಸೆಂಟರ್ ಪಾರ್ಟ್ ಏನಿದೆ ಅದು ಸಿಮಿಲರ್. ಹಿಂದ್ಗಡೆ ವೈಪರ್ ಇದೆ, ಡಿಫಾಗರ್ಸ್, ವಾಷರ್, ಸ್ಪಾಯ್ಲರ್, ಮೇಲ್ಗಡೆ ಶಾರ್ಕ್ ಫಿನ್ ಆ್ಯಂಟನ ಇದೆ. ಆ್ಯಂಡ್ ಈವನ್ ಆಫ್ಟರ್ ಪೇಯಿಂಗ್ 16 ಲ್ಯಾಕ್ಸ್ ನಿಮಗೆ ಈ ಕಾರಲ್ಲಿ ಸನ್ರೂಫ್ ಸಿಗಲ್ಲ. ಬಿಕಾಸ್ ಫಸ್ಟು ಮಾರುತಿ ಸುಜುಕಿ ಫ್ರಾಂಕ್ಸಲ್ಲಿ ಕೊಟ್ಟರೆ ಅವ್ರು ಈ ಕಾರಲ್ಲಿ ಕೊಡೋಕ್ಕಾಗೋದು, ರೀಬ್ಯಾಡ್ಜ್ ವರ್ಷನ್ ಅಲ್ವಾ. ಆ್ಯಂಡ್ ಹಿಂದ್ಗಡೆಯಿಂದ ನೋಡೋಕ್ಕೆ ಮಾತ್ರ ಅಬ್ಸಲ್ಯೂಟ್ಲಿ ಕಿಲ್ಲರ್ ಲುಕ್ ಇದೆ. ಕೆಳಗಡೆ ಸಿಲ್ವರ್ ಫಿನಿಶ್ ಸ್ಕಿಟ್ ಪ್ಲೇಟ್ಸ್ ಕೊಟ್ಟಿದ್ದಾರೆ, ಸೊ ದಟ್ ಏನು ಸ್ಕ್ರ್ಯಾಚಸ್ ಆಗದೆ ಇರಲಿ ಅಂತ. 4 ಪಾರ್ಕಿಂಗ್ ಸೆನ್ಸರ್ಸ್ ಇರುತ್ತೆ, ಒಂದು ಪಾರ್ಕಿಂಗ್ ಕ್ಯಾಮ್ರಾ. ಸೊ ಇಲ್ಲಿ ನಿಯೋ ಡ್ರೈವ್ ಅಂತ ಬರ್ತಿದೆ, ರಿಫ್ಲೆಕ್ಟರ್ಸ್ ಅಬ್ಸರ್ವ್ ಮಾಡ್ಬೋದು. ಇನ್ನು ಬೂಟ್ ಸ್ಪೇಸ್ ಚೆಕ್ ಮಾಡಬೇಕಾದ್ರೆ ಓಪನ್ ಮಾಡೋಣ. ಪರವಾಗಿಲ್ಲ, ಗೇಜ್ ಆ್ಯಕ್ಚುಲಿ ಚೆನ್ನಾಗಿದೆ, ಅಂದರೆ ಹೆವಿ ಫೀಲ್ ಆಗ್ತಾಯಿದೆ. ಒಂದು ಪಾರ್ಸಲ್ ಟ್ರೇ ಇದೆ ಕೆಳಗಡೆ, 308 ಲೀಟರ್ಸ್ ಆಫ್ ಸ್ಪೇಸ್. 5 ಜನರು ಲಗೇಜ್ಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಇಡ್ಬೋದು. ಆ್ಯಂಡ್ ಸ್ಪೇರ್ ವೀಲ್ ಚೆಕ್ ಮಾಡಿದ್ರೆ ನಾರ್ಮಲ್ ಸ್ಟೀಲ್ ರಿಮ್ ಇದೆ, ಅಲಾಯ್ ಕೊಟ್ಟಿಲ್ಲ. ಆ್ಯಂಡ್ ಈವನ್ ಒಂದು ಸೈಜ್ ಚಿಕ್ಕದಿರುತ್ತೆ ಪ್ರಾಬಬಲಿ. ಇಲ್ಲಿ ಲ್ಯಾಂಪ್ ಇದೆ, ಓಕೆ ಲ್ಯಾಂಪ್ ಇದೆ, ಪರವಾಗಿಲ್ಲ. ಸಬೂಫರ್ ಇಲ್ಲ. ಮ್ಯೂಸಿಕ್ ಸಿಸ್ಟಮ್ ನನಗೆ ಒಂದು ಡೌಟ್ ಇದೆ, ಚೆಕ್ ಮಾಡ್ತೀನಿ. ಹಿಂದ್ಗಡೆ 3 ಹೆಡ್ ರೆಸ್ಟ್, ಇದನ್ನು ಫೋಲ್ಡ್ ಮಾಡ್ಬೋದು. ಒಂದು ಆಪ್ಷನ್ ಕೊಟ್ಟಿದ್ದಾರೆ 60/40 ಸ್ಪ್ಲಿಟ್ ಅಂತ. ಸೊ ಕಂಪ್ಲೀಟಾಗಿ ಕಾರ್ಗಲ್ಲಿ ಬೂಟ್ ಸ್ಪೇಸ್ ಇಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡ್ಕೊಬೋದು ನೋಡಿ. ಇಲ್ಲಿ ಇದು ಅಡ್ವಾಂಟೇಜ್. ಏನಾದರೂ ನಿಮ್ಮ ಮನೆ ಲಗೇಜ್ ಕ್ಯಾರಿ ಮಾಡಬೇಕು ಅಂದರೆ ಈಸಿಯಾಗಿ ಮಾಡ್ಬೋದು. ಸೊ ಇದೇ ಥರ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಗೋ ಪ್ರತಿಯೊಂದು ಕಾರ್ ಬಗ್ಗೆನೂ ಕನ್ನಡದಲ್ಲಿ ರಿವ್ಯೂ ಬೇಕು ಅನ್ನಂಗಿದ್ರೆ ಹೈ ಫ್ಯೂಯಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈವನ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಮೇಯ್ನ್ ಎಲ್ಲರೂ ಚೆಕ್ ಮಾಡೋದು ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಎಷ್ಟು ಕಂಫರ್ಟ್ ಇದೆ ಅಂತ. ಸೊ ಈ ಕಾರಲ್ಲಿ ಇಷ್ಟು ಸ್ಪೇಸ್ ಇದೆ. ಆ್ಯಂಡ್ ಇನ್ನೊಂದು ರಿಯಾಲಿಟಿ ನಾನು ಹೇಳ್ತೀನಿ ನಿಮಗೆ, ಗ್ಲಾನ್ಸಾ ಆಗಲಿ ಟೈಸರ್ ಆಗಲಿ ಎರಡೂ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಆಗಿರೋದು. ಸೊ ಮಾರುತಿ ಸುಜುಕಿಲಿ ಬಲೆನೋ ಆ್ಯಂಡ್ ಫ್ರಾಂಕ್ಸ್ ಅದು ಎರಡು ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಮಾಡಿರೋದು. ಸೊ ಕಾರಲ್ಲಿ ಇಂಟೀರಿಯರ್ಸ್ ಹೆಂಗಿರುತ್ತೆ ಆ ಇಂಟೀರಿಯರ್ಸ್ ನಿಮಗೆ ಸೇಮ್ ಟೈಸರಲ್ಲೂ ಹಂಗೆ ಕಾಣಿಸುತ್ತೆ. ಬಿಕಾಸ್ ಸೇಮ್ ಆಲ್ಮೋಸ್ಟ್ ಎರಡು ಒಂದೇ ಪ್ಲ್ಯಾಟ್ಫಾರ್ಮ್ ಅಲ್ವಾ. ಆ್ಯಂಡ್ ಈಗ ಸ್ಪೇಸ್ ಚೆಕ್ ಮಾಡೋದಾದರೆ ನನ್ನ ಹೈಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲ ವೀಡಿಯೋ ನೋಡಿದ್ಮೇಲೆ. ಈ ಸತಿ ನೀವೇ ಗೆಸ್ ಮಾಡಿ. ಫ್ರಂಟ್ ಸೀಟ್ಸು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿದ್ದೀನಿ. ನೀ ರೂಮ್ ಸೂಪರ್ವಾಗಿದೆ. ಲೆಗ್ ರೂಮ್ ಈಸ್ ಆಲ್ಸೋ ಗುಡ್, ಬಟ್ ಲೆದರ್ ಏಟ್ ಆಪ್ಷನ್ ಕೊಡ್ಬೋದಿತ್ತು ಈ ಪ್ರೈಸ್ ರೇಂಜಲ್ಲಿ. ಹಿಂದ್ಗಡೆ ಕೂರೋರಿಗೆ AC ವೆಂಟ್ಸ್ ಕೊಟ್ಟಿದ್ದಾರೆ. 2 ಚಾರ್ಜಿಂಗ್ ಪೋರ್ಟ್ಸ್ ಇದೆ, C ಪೋರ್ಟ್ ಇದೆ, ಮೈಕ್ರೋ USBನೂ ಇದೆ. ಆ್ಯಂಡ್ ಪ್ರೀಮಿಯಮ್ನೆಸ್ ಅಂತ ಬಂದರೆ ಏನು ಕಮ್ಮಿ ಮಾಡಿಲ್ಲ ಈ ಸತಿ. ಮೇಲ್ಗಡೆ ಒಂದು ಲ್ಯಾಂಪ್ ಇದೆ. ಆ್ಯಂಡ್ ಸೀಟ್ ಬೆಲ್ಟ್ಸ್ ಬಂದು 3 ಜನರಿಗೂ ಇದೆ, ಅಂದರೆ 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ ಅಂತ ಕರೀತಾರೆ. 3 ಹೆಡ್ ರೆಸ್ಟ್. ಸೊ ಮಿಡಲ್ ಪ್ಯಾಸೆಂಜರ್ಗೂ ಏನು ಕಂಫರ್ಟಲ್ಲಿ ಪ್ರಾಬ್ಲಮ್ ಇರಲ್ಲ. ಬಟ್ ಸೆಂಟರಲ್ಲಿ ಆರ್ಮ್ ರೆಸ್ಟ್ ಕೊಟ್ಟಿಲ್ಲ, ದಟ್ ಈಸ್ ಅ ಡಿಸಪಾಯಿಂಟ್ಮೆಂಟ್. ಯಾಕಂದರೆ ಈ ಪ್ರೈಸ್ ರೇಂಜಲ್ಲಿ ಕೊಡ್ಬೋದಿತ್ತು. ಸ್ಪೇಸ್ ಬಗ್ಗೆ ಡೌಟೇ ಇಲ್ಲ, 3 ಜನ ಆರಾಮಾಗಿ ಕೂತ್ಕೋಬೋದು. ಬಟ್ ತೀರಾ ದಪ್ಪ ಇದ್ದರೆ ಆಗಲ್ಲ. ಓಕೆ, ಒಂದು ಮೀಡಿಯಮ್ ಸೈಜ್ ಪರ್ಸನ್ಸ್ ಇದ್ದಾರೆ ಅಂದರೆ ಆರಾಮಾಗಿ 3 ಜನ ಕೂತ್ಕೋಬೋದು. ಡೋರ್ ಪ್ಯಾಡ್ಸ್ ಬಂದು ಲೆದರ್ ರೇಟ್ ಫಿನಿಶ್ ಕೊಟ್ಟಿದ್ದಾರೆ, ಪಿಯಾನೋ ಬ್ಲ್ಯಾಕ್ ಫಿನಿಶ್ ಇದೆ, ಅದೆಲ್ಲ ಏನೂ ಡೌಟೇ ಇಲ್ಲ. ಆ್ಯಂಡ್ UV ಕಟ್ ಗ್ಲಾಸಸ್ ಇದೆ. ಈ ಗ್ಲಾಸ್ ನಿಮಗೆ ಸ್ವಲ್ಪ ಗ್ರೀನ್ ಕಲರ್ ಕಾಣಿಸ್ತಿರ್ಬೋದು ನೋಡಿ. ಈಗ ದಿಸ್ ಇಸ್ ಬಿಕಾಸ್ ಸನ್ಲೈಟ್ ಜಾಸ್ತಿ ನಿಮ್ಮ ಕಾರ್ ಒಳಗಡೆ ಎಂಟರ್ ಆಗಬಾರ್ದು ಅಂತ.
ಆ್ಯಂಡ್ ಪ್ರಾಪರ್ ಥರ್ಡ್. ಈ ಸತಿ ನನಗನ್ಸಿರೋ ಪ್ರಕಾರ ಟೈಸರ್ ಆಗಲಿ ಫ್ರಾಂಕ್ಸ್ ಆಗಲಿ ಒಳ್ಳೆ ಸೇಫ್ಟಿ ರೇಟಿಂಗ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಎಕ್ಸ್ಪೆಕ್ಟೆಡ್ ನೋಡೋಣ. ಈ ಸತಿ ನಮ್ಮ ಭಾರತ್ ಇನ್ಕ್ಯಾಪ್ ಬೇರೆ ಇದೆ ಟೆಸ್ಟ್ ಮಾಡೋದ್ರಲ್ಲಿ. ಲೆಟ್ಸ್ ಸಿ. ಈಗ ಟೈಸರ್ ಇಂಜಿನ್ ಆಪ್ಷನ್ಸ್ ವಿಚಾರಕ್ಕೆ ಬಂದರೆ 2 ಇಂಜಿನ್ ಇದೆ. ಒಂದು ಟರ್ಬೋ ಇಂಜಿನ್ ಆ್ಯಂಡ್ ಇನ್ನೊಂದು ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್. ಸೊ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಬಂದು 1200cc 4 ಸಿಲಿಂಡರ್ ಸೇಮ್ ಗ್ಲಾನ್ಸಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಟರ್ಬೋ ಬಂದು 1 ಲೀಟರ್ 3 ಸಿಲಿಂಡರ್. ಸೊ ನಿಮಗೆ ಮೈಲೇಜ್ ಬೇಕು ಅನ್ನೋಂಗಿದ್ರೆ 1.2 ಲೀಟರ್ ಇಂಜಿನ್ಗೆ ಹೋಗಿ ಆರಾಮಾಗಿ ಒಂದು ಸಿಟಿಲಿ 18-17 ಎಲ್ಲ ಬರುತ್ತೆ. ಹೈವೇಸಲ್ಲಿ 22 ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಟರ್ಬೋ ಇಂಜಿನಿಗೆ ಬಂದರೆ ಒಂದು 3 ಕಿಲೋಮೀಟರ್ಸ್ ಕಮ್ಮಿ ಇಟ್ಕೊಳ್ಳಿ, ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. 98 bhp ಪವರ್ ಇದೆ, 150 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಪವರ್ ಬಗ್ಗೆ ಮಾತಾಡೋಂಗಿಲ್ಲ, ಯಾವುದೇ ಕಂಡೀಷನಲ್ಲಿ ಇದ್ರೂ ಪಿಕಪ್ ಸಿಗುತ್ತೆ. ಆ್ಯಂಡ್ ಓವರ್ ಆಲ್ ಇಂಜಿನ್ ಅಂತ ಬಂದರೆ 2 ಇಂಜಿನ್ ಚೆನ್ನಾಗಿದೆ. ನಿಮ್ಮ ಪ್ರಿಫರೆನ್ಸಿಗೆ ತಕ್ಕಂಗೆ ಚೂಸ್ ಮಾಡಿ. ಸೊ ಇವತ್ತು ನಾನು ರಿವ್ಯೂ ಮಾಡಿ ಟೊಯೋಟಾ ಟೈಸರ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅನ್ನೋದಾದರೆ ನಮ್ಮ ಮೈಸೂರಲ್ಲಿರೋ ಪ್ಯಾಲೇಸ್ ಟೊಯೋಟಾ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈಗ ಇಂಟೀರಿಯರ್ಸ್ ನೋಡೋಣ. ಕಂಪ್ಲೀಟ್ಲಿ ಸಿಮಿಲರ್ ಟು ಬಲೆನೋ, ಗ್ಲಾನ್ಸಾ ಆ್ಯಂಡ್ ಫ್ರಾಂಕ್ಸ್. ಈಗ ಡ್ರೈವರ್ ಸೈಡ್ ಡೋರ್ ಪ್ಯಾಡ್ ನೋಡಿದ್ರೆ ನೀವು ಲೆದರೇಟ್ ಫಿನಿಶ್ನ ಅಬ್ಸರ್ವ್ ಮಾಡ್ತೀರಾ, ಬಟ್ ಇದು ಎರಡೇ ಸೈಡ್ ಮಾತ್ರ, ಇದೆಲ್ಲ ಕಂಪ್ಲೀಟ್ ಫೈಬರ್ ಆಗಿರುತ್ತೆ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಡೋರ್ ಓಪನರ್ಸ್ ಬಂದು ಕ್ರೋಮಲ್ ಫಿನಿಶ್ ಆಗಿದೆ. ಇದು ಟಾಪ್ ಎಂಡಲ್ಲಿ ಮಾತ್ರ, ಬೇಸಿಕ್ ವೇರಿಯಂಟಲ್ಲೆಲ್ಲ ಸಿಗಲ್ಲ. ಬಟ್ ಒಂದು ಖುಷಿ ಏನಂದರೆ ಬೇಸಿಕ್ ವೇರಿಯಂಟಿಂದ ಆಲ್ 4 ಪವರ್ ವಿಂಡೋಸ್ ಇರುತ್ತೆ. ORVMs ಬಂದು ಎಲೆಕ್ಟ್ರಾನಿಕಲಿ ಫೋಲ್ಡಬಲ್, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್. ಇಲ್ಲಿ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ. 1 ಲೀಟರ್ ಬಾಟಲ್ ಹೋಲ್ಡರ್, ಮ್ಯಾಗ್ಝಿನ್ ಹೋಲ್ಡರ್ಸ್ ಇದೆ. ಸೀಟ್ಸ್ ಬಂದು ಹೈಟ್ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಯಾರಾದ್ರು ಕುಳ್ಳಕ್ಕಿದ್ರೆ ಈಸಿಯಾಗಿ ಲಿಫ್ಟ್ ಮಾಡ್ಕೊಂಡು ಕಾರ್ ಡ್ರೈವ್ ಮಾಡ್ಬೋದು. ಈಗ ಡ್ರೈವರ್ ರೈಟ್ ಸೈಡಲ್ಲಿ ಅಬ್ಸರ್ವ್ ಮಾಡಿದ್ರೆ ಪುಷ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇಲ್ಲಿ HUD ಕಂಟ್ರೋಲ್ಸ್, ಅದೇನಂತ ತೋರಿಸ್ತೀನಿ ಆಮೇಲೆ. ಇದು ವ್ಯೂ ಅಂದರೆ 360 ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರಾ ಇದೆ ಇದರಲ್ಲಿ. ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು, ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್, ಹೆಡ್ಲೈಟ್ ಲೆವೆಲರ್ ನೋಡಿ, ಹೆಡ್ಸ್ ಅಪ್ ಡಿಸ್ಪ್ಲೇ ಆನ್ ಆಗುತ್ತೆ. ಅದು HUD ಏನಂತ ಕೇಳಿದ್ರಲ್ಲ, ಈ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಅದು ಓಪನ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಏನಿದೆ ಅಲ್ಲಿ ಇನ್ಫಾರ್ಮೇಷನ್ ತೋರಿಸುತ್ತೆ ನೋಡಿ, ಹಲೋ, ಲೋ ಫ್ಯೂಯಲ್. ಆರಾಮಾಗಿ ಹೈವೇಸಲ್ಲೆಲ್ಲ ಹೋಗ್ತಿದ್ದೀರಾ ಅಂದರೆ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕಾರಲ್ಲಿ 6 ಏರ್ ಬ್ಯಾಗ್ಸ್ ಆಫರ್ ಮಾಡಿರ್ತಾರೆ. ಫ್ರಂಟಲ್ಲಿದೆ, ಸೀಟ್ಸಲ್ಲಿ ಇರುತ್ತೆ, ಬಿ ಪಿಲ್ಲರ್ಸಲ್ಲಿ ಇರುತ್ತೆ. ಆ್ಯಂಡ್ ಈಗ ನೀವು ಕ್ಲಸ್ಟರ್ ಅಬ್ಸರ್ವ್ ಮಾಡಿದ್ರೆ ಲೆಫ್ಟ್ ಸೈಡಲ್ಲಿ ಟ್ಯಾಕೋಮೀಟರ್ ಇದೆ, ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಸೆಂಟರಲ್ಲಿ ಡಿಜಿಟಲ್ MID ಇದೆ, ಬಟ್ ಸ್ವಲ್ಪ ಚಿಕ್ಕದಾಯಿತು, ಏನು ಮಾಡೋಕ್ಕಾಗಲ್ಲ. ಸ್ಟೇರಿಂಗ್ ವೀಲ್ ಬಂದು ಕಂಪ್ಲೀಟ್ ಲೆದರ್ ರ್ಯಾಪ್ಡ್, ಒಳ್ಳೆ ಗ್ರಿಪ್ ಹ್ಯಾಂಡಲ್ ಮಾಡುತ್ತೆ ಅನ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಗ್ಲಾಸಿ ಫಿನಿಶ್ ಕೊಟ್ಟಿದ್ದಾರೆ, ಸೊ ದಟ್ ಇನ್ನೂ ಪ್ರೀಮಿಯಮ್ ಆಗಿ ಕಾಣಿಸ್ಲಿ ಅಂತ. ಸ್ಟೇರಿಂಗ್ ವೀಲ್ ಮೇಲೆ ಬೋತ್ ಆಫ್ ಸೈಡ್ಸ್ ಬಟನ್ಸ್ ಇದೆ. ಇದು ಬಂದು ಆಡಿಯೋ ಕಂಟ್ರೋಲ್ ಮಾಡೋಕ್ಕೆ, ಮ್ಯೂಟ್ ಆಮೇಲೆ FM ಎಲ್ಲ ಮಾಡ್ಬೇಕಾದ್ರೆ ಮೋಡ್ ಚೇಂಜ್ ಮಾಡ್ಬೋದು. ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ ಇದೆ, ಬಟ್ ಇದು ಹೈವೇಸಲ್ಲಿ ಮಾತ್ರ ಯೂಸ್ ಮಾಡ್ತೀರಾ, ಸಿಟಿ ಒಳಗಡೆ ಆಬ್ವಿಯಸ್ಲಿ ಯೂಸ್ ಮಾಡಲ್ಲ ನೀವು. ಇಲ್ಲಿ ಕೆಳಗಡೆ ಕಾಲ್ ರಿಜೆಕ್ಟ್ ಆ್ಯಂಡ್ ಅಕ್ಸೆಪ್ಟ್ ಮಾಡೋಕೆ ಆಪ್ಷನ್ಸ್ ಇದೆ. ಇದು ಸ್ಪೀಕ್ ಆಪ್ಷನ್ಸ್, ಅದೇನು ಮಾಡುತ್ತೆ ನನಗೂ ಗೊತ್ತಿಲ್ಲ. ಏನಾದ್ರು ಸನ್ರೂಫ್ ಇದ್ದರೆ ಓಪನ್ ಸನ್ರೂಫ್ ಬಂದ್ಬಿಟ್ಟು ಓಪನ್ ಮಾಡ್ಬೋದಿತ್ತು. ಈ ಸ್ಕ್ರೀನ್ ಇದ್ದಾಗ ಒಂದು ಅಡ್ವಾಂಟೇಜ್ ಏನಂದರೆ ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಇದೆ. ಸೊ ಕಾರ್ ಒಳಗಡೆ ಬಂದಿದ್ದು ಒಂದು 15 ಸೆಕೆಂಡ್ಸಲ್ಲಿ ಕನೆಕ್ಟ್ ಆಗೋಗಿರುತ್ತೆ. ನಾನು ಯೂಸ್ ಮಾಡಿದಾಗ್ಲಿಂದ ಲ್ಯಾಗ್ ಆಗೋದಾಗಲಿ, ಒಂಥರ ಗ್ಲಿಚ್ ಆಗೋದಾಗಲಿ ಏನೂ ಆಗಿಲ್ಲ. ಸೂಪರ್ ಸ್ಮೂತ್ ಡಿಸ್ಪ್ಲೇ ಅನ್ಬೋದು. ಆ್ಯಂಡ್ ಇಲ್ಲೆಲ್ಲ ಬೆಜಲ್ ಸ್ವಲ್ಪ ಜಾಸ್ತಿ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕಾರಲ್ಲಿ ಫುಲ್ ಯೂಸ್ ಮಾಡಿದ್ದಾರೆ ಪ್ರೀಮಿಯಮ್ನೆಸ್ ಎನ್ಹಾನ್ಸ್ ಮಾಡೋಕ್ಕೆ. ಮೇಲ್ಗಡೆ ಫೈಬರ್ ಗುಡ್, ಮೇಲ್ಗಡೆ ಆಟೋ ಡಿಮಿಂಗ್, IRVMs ಇದೆ, 2 ಲೈಟ್ ಪ್ಲೇಸ್ಮೆಂಟ್ ಇದೆ. ಆ್ಯಂಡ್ ಈ ಕಾರಲ್ಲಿ ನೀವು ಟಾಪ್ ಎಂಡ್ ಆರು ತೊಗೊಳ್ಳಿ, ಬೇಸಿಕ್ ಕಾರು ತೊಗೊಳ್ಳಿ, ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ, ವಿಚ್ ಇಸ್ ಗುಡ್. ಯಾಕಂದರೆ ಮೈಲೇಜ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಮಾಡಿರೋದನ್ನ ನನಗೆ ಚೆನ್ನಾಗಿ ಗೊತ್ತದು. ಸೆಂಟರಲ್ಲಿ ವೈರ್ಲೆಸ್ ಚಾರ್ಜರ್ ಇದೆ, 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್. ಇದು USB ಸಾಕೆಟ್ ಕೊಟ್ಟಿದ್ದಾರೆ, ಏನಾದ್ರು ಪೆನ್ ಡ್ರೈವ್ ಕನೆಕ್ಟ್ ಮಾಡೋಕ್ಕೆ. ಇಲ್ಲಿ 2 ಕಪ್ ಹೋಲ್ಡರ್ಸ್ ಇದೆ, ಕೂಲ್ಡ್ ಏನೂ ಆಗಲ್ಲ. ಆ್ಯಂಡ್ ಸೆಂಟರಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಕೀ ಇಡೋಕ್ಕೆ. ಫಿಸಿಕಲ್ ಹ್ಯಾಂಡ್ ಬ್ರೇಕ್. ಕ್ಯಾಬಿನ್ ಏನು ಪ್ರೀಮಿಯಮ್ನೆಸ್ ನೋಡ್ತಾ ಇದ್ದೀರಾ, ಟಾಪ್ ನಾಚ್ ಆಗಿದೆ. ಗ್ಲೌ ಬಾಕ್ಸ್ ಬಂದು ಡೀಸೆಂಟ್ ಸೈಜ್, ನನಗೆ ತುಂಬ ಇಷ್ಟ ಆಗಿದೆ ಇದರಲ್ಲಿ. ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಇದೆ, ಕತ್ಲೆ ಆಗಿದ ತಕ್ಷಣ ಅದೇ ಆನ್ ಮಾಡ್ಕೊಳ್ಳುತ್ತೆ, ಬಟ್ ಆಟೋಮೆಟಿಕ್ ವೈಪರ್ಸ್ ಇಲ್ಲ. ಇನ್ನು ಕೀ ಅಂತ ಬಂದರೆ 2 ರಿಮೋಟ್ ಕೀ ಆಗಿರುತ್ತೆ, ಒಂದು ಲಾಕ್ ಆ್ಯಂಡ್ ಅನ್ಲಾಕ್. ಹಿಂದ್ಗಡೆ ಟೊಯೋಟಾ ಲೋಗೋ ಇದೆ. ನಿಜ ಹೇಳ್ಬೇಕಂದ್ರೆ ಈ ಕೀ ನೀವು ಯೂಸೇ ಮಾಡಲ್ಲ, ಯಾಕಂದರೆ ರಿಕ್ವೆಸ್ಟ್ ಸೆನ್ಸರ್ಸ್ ಇದೆ. ಸೊ ಈ ಒಂದು ಈ ಕೀ ನಿಮ್ಮ ಪಾಕೆಟಲ್ಲಿದ್ದರೂ ಡೈರೆಕ್ಟಾಗಿ ಬಟನ್ನ ಪ್ರೆಸ್ ಮಾಡಿ ಒಳಗಡೆ ಎಂಟ್ರಿ ಆಗ್ಬೋದು. ಇದು ಪ್ಯಾಸೆಂಜರ್ ಸೈಡ್ಗೂ ಇದೆ, ಡ್ರೈವರ್ ಸೈಡ್ಗೂ ಇದೆ. ಇನ್ನು ಸುಮಾರು ಜನ ಕ್ವಶನ್ ಇರೋದೇನೆಂದರೆ ಮಾರುತಿ ಸುಜುಕಿ ಫ್ರಾಂಕ್ಸ್ ಬಿಟ್ಟು ನಾವು ಯಾಕೆ ಟೈಸರ್ ತೊಗೋಬೇಕು ಅಂತ ಕೇಳ್ತಾರೆ. ಅದರಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ವ್ಯಾರಂಟಿ ಆಫ್ ದ ಕಾರ್. ಈ ಒಂದು ನಿಮಗೆ ಇಲ್ಲಿ 25,000 ಎಕ್ಸ್ಟ್ರಾ ಆದ್ರೂ 1 lakh kilometers ಆರ್ ಎಲ್ಸ್ 3 years ವ್ಯಾರಂಟಿ ಸಿಗುತ್ತೆ, ವಿಚ್ ಇಸ್ ನಾಟ್ ಅವೈಲಬಲ್ ಇನ್ ಫ್ರಾಂಕ್ಸ್. ವ್ಲಾಗ್ ಏನೋ ಕಂಪ್ಲೀಟ್ ಆಯಿತು, ಎಲ್ಲ ಫೀಚರ್ಸ್ ನಿಮಗೆ ಗೊತ್ತಾಗಿರುತ್ತೆ. ಬಟ್ ಯಾರೆಲ್ಲ ಟೈಸರ್ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದೇನೆಂದರೆ 1.2 ಲೀಟರ್ ಇಂಜಿನಲ್ಲಿ S+ ಅಂತ ಒಂದು ವೇರಿಯಂಟ್ ಬರುತ್ತೆ. ಕಂಪ್ಲೀಟ್ ಟೋಟಲ್ ವರ್ತು, ಬಿಕಾಸ್ ಆಲ್ಮೋಸ್ಟ್ ನಿಮಗೆ ಎಲ್ಲ ಫೀಚರ್ಸ್ ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಪ್ರೈಸಿಂಗ್ ಆವಾಗಲೇ ಹೇಳಿದೆ, 9,43,000 ಸ್ಟಾರ್ಟ್ ಆದರೆ 16 lakhs ತನಕ ಹೋಗುತ್ತೆ ಅಂತ. ಕಂಪ್ಲೀಟ್ ಪ್ರೈಸ್ ಲಿಸ್ಟ್ ನಿಮ್ಮ ಮುಂದೆ ಇದೆ, ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಬೋದು. ಇನ್ನು ಕಲರ್ ಆಪ್ಷನ್ಸ್ ಅಂತ ಬಂದರೆ ಟೋಟಲಾಗಿ 5 ಕಲರ್ ಇದೆ, ಬಟ್ ಡ್ಯುಯಲ್ ಟೋನ್ ಬಂದು ನಿಮಗೆ ಟಾಪ್ ಎಂಡಲ್ಲಿ ಮಾತ್ರ ಬರೋದು. ಸೊ ಓಕೆ ಫೈನ್, ವೈಟಲ್ಲಿ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಎಲ್ಲರೂ ಕನ್ಫ್ಯೂಸ್ ಆಗೋದು ಇಂಜಿನ್ ಆಪ್ಷನ್ ಚೂಸ್ ಮಾಡ್ಬೇಕಾರೆ, ಯಾಕಂದರೆ ಈ ಕಾರಲ್ಲಿ 2 ಇಂಜಿನ್ ಇದೆ. ಸೊ ಯಾರೆಲ್ಲ ಮೈಲೇಜೇ ಬೇಕು ಅಂತಿದ್ದೀರಾ, 1.2 ಲೀಟರ್ 4 ಸಿಲಿಂಡರ್ ಇಂಜಿನ್ ಸಿಗುತ್ತೆ, ಆರಾಮಾಗಿ ಒಂದು 20 kilometers ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. ಆ್ಯಂಡ್ ಯಾರಿಗೆಲ್ಲ ಬರೀ ಪರ್ಫಾರ್ಮೆನ್ಸೇ ಬೇಕು, ನನಗೆ ನನ್ನ ಮೈಲೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದಾದರೆ 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ.
ಬ್ಯೂಟಿಫುಲ್ ಇಂಜಿನ್ ಬಿಕಾಸ್ ಪಿಕಪ್ ಅಷ್ಟೇ ಚೆನ್ನಾಗಿದೆ ಕಾರಲ್ಲಿ. ಆ್ಯಂಡ್ ಸೆಕೆಂಡ್ ಬಂದು ಆಟೋಮೆಟಿಕ್. ಯಾರೆಲ್ಲ ಆಟೋಮೆಟಿಕ್ ಬೇಕು ಅಂತಿದ್ದೀರಾ, ಟರ್ಬೋ ಜೊತೆ ನಾನು ಪ್ರಿಫರ್ ಮಾಡ್ತೀನಿ. 1.2 ಲೀಟರ್ ಇಂಜಿನ್ ಜೊತೆ ಆಟೋಮೆಟಿಕ್ ನಾನು ಅಷ್ಟು ಪ್ರಿಫರ್ ಮಾಡಲ್ಲ, ಬಿಕಾಸ್ 5 ಸ್ಪೀಡ್ ಗೇರ್ ಬಾಕ್ಸ್ ಆಗಿರೋದ್ರಿಂದ ಸ್ವಲ್ಪ ಲ್ಯಾಗ್ ಇರುತ್ತೆ. ನೋಡೋಣ. ಆ್ಯಂಡ್ ಇದು 6 ಸ್ಪೀಡ್ ಟಾರ್ಕ್ ಕನ್ವರ್ಟರಲ್ಲಿ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಇರುತ್ತೆ, ಸೊ ಆ್ಯಡೆಡ್ ಅಡ್ವಾಂಟೇಜು. ಸೊ ವಿಡಿಯೋ ಕಂಪ್ಲೀಟಾಗಿ ಎಂಡ್ ಆಗಿದೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಓಕೆ ಗೈಸ್, ಇಟ್ಸ್ ಟೈಮ್ ಟು ಗೋ. ಬಾಯ್.